ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನು ಇವತ್ತು ಮಾವಿನಹಣ್ಣಿಂದ ಹಲ್ವಾ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಜಾರ್ ತಗೊಂಡಿದ್ದೀನಿ. ಮ್ಯಾಂಗೋನ 2 ಮ್ಯಾಂಗೋ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದನ್ನು ಸ್ವಲ್ಪನೂ ಇದಿರಬಾರ್ದು, ಅಷ್ಟು ಸಾಫ್ಟಾಗಿ ನುಣ್ಣಗಿರಬೇಕು. ಈಗ ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಮ್ಯಾಂಗೋ ಸಿಹಿ ಇರುತ್ತೆ. ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಒಂದು ಬೌಲ್ ಫುಲ್ ಸೇರಿಸ್ಕೊಳ್ಳಿ. ನಾನಿಲ್ಲಿ 3/4 ಬೌಲ್ ಸೇರಿಸ್ಕೊಂಡಿದ್ದೀನಿ. ಈಗ ಅದರಲ್ಲಿ ಒಂದು 1/4 ಸ್ಪೂನಷ್ಟು 1/4 ಬೌಲಷ್ಟು ನೀರು ಸೇರಿಸ್ಕೊಂಡು ಈ ಥರ ಸಕ್ಕರೆನ ಕರಗಕ್ಕೆ ಬಿಟ್ಕೊತೀನಿ. ನೋಡಿ, ಈ ಥರ ಕರಗ್ತಿದೆ. ಫುಲ್ಲು ಇದಾಗಬೇಕಂತ ಏನಿಲ್ಲ, ಸಕ್ಕರೆ ಬ್ರೌನ್ ಕಲರ್ ತಿರುಗಿದ್ರೆ ಸಾಕು. ಒಂದೆಳೆ ಪಾಕ ಬರಬೇಕು ಆ ಥರ ಏನಿಲ್ಲ. ಕಲರ್ ಚೇಂಜ್ ಆದರೆ ಸಕ್ಕರೆ ಪಾಕ ರೆಡಿಯಾಗಿರುತ್ತೆ. ಇನ್ನೊಂದು, ಕೈ ಬಿಡೋಕ್ಕೆ ಹೋಗಬೇಡಿ. ಕೈ ಬಿಟ್ಟರೆ ತಿರುಗಿಸ್ತಲೇ ಇರಿ. ಕೈ ಬಿಟ್ಟರೆ ತಳ ಸಿಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಬಬಲ್ಸ್ ಎಲ್ಲ ಬಂದಿದೆ. ಈಗ ಕರೆಕ್ಟಾಗಿ ಒಂದು ಇದಾಗಿದೆ ಅಂತ. ಈಗ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ, ಜೋಳದ ಹಿಟ್ಟು ಅಂತ ಹೇಳ್ತೀವಲ್ಲ ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಸೇರಿಸ್ಕೊಂಡು ತಿರುಗಿಸ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಹಾಕೊಂಡ್ಮೇಲೆ ಕೈ ಬಿಡೋಕ್ಕೆ ಹೋಗ್ಬೇಡಿ, ಗಂಟಾಗ್ಬಿಡುತ್ತೆ. ತಿರುಗಿಸ್ಕೊಂತಲೇ ಇರಿ. ಸ್ವಲ್ಪ ಕೈ ಬಿಟ್ಟು ಅನ್ಕೊಳ್ರಿ, ಅದೆಲ್ಲ ಗಂಟು ವೈಟಿಗೆ ಬಂದುಬಿಡುತ್ತೆ. ಸೊ ಹಂಗಾಗಿ ಈ ಥರ ತಿರುಗಿಸ್ತಲೇ ಇರಿ. ಈಗ ನಾನು ರುಬ್ಕೊಂಬಂದಿದ್ದೀನಲ್ಲ ಮ್ಯಾಂಗೋ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪನೂ ಗಂಟಿಲ್ದಂಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು. ತುಪ್ಪ ಬೇಕಂದರೆ ಸೇರಿಸ್ಕೊಳ್ಳಿ, ತುಪ್ಪ ಬೇಡ ಅಂದರೆ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಬೋದು. ಇದನ್ನು ಇವಾಗ ಕ್ಲೀನಾಗಿ ತಿರುಗಿಸ್ಕೊತೀನಿ. ಮ್ಯಾಂಗೋ, ಕಾರ್ನ್ಫ್ಲವರು, ಸಕ್ಕರೆ 3 ಮಿಕ್ಸ್ ಆಗಬೇಕು. ಕ್ಲೀನಾಗೆ ಇದು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತಿರುಗಿಸ್ಕೊತಾ ಇದ್ದೀನಿ. ಈಗ ಇನ್ನೂ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಆಗಿದೆ. ಇದು ತಳ ಬಿಡಬೇಕು, ಅಲ್ಲಿವರೆಗೂ ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ತಳ ಬಿಟ್ಟಿದೆ ಅಂದರೆ ಅಲ್ವಾ ರೆಡಿಯಾಗಿದೆ ಅಂತ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ನಿಮಗೆ ಬೇರೆ ವಿಡಿಯೋಸ್ ಯಾವುದಾದ್ರೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇದು ಆಗ್ತಾ ಬಂದಿದೆ, ತಳ ಬಿಡ್ತಾ ಬಂದಿದೆ. ಈಗ ನಾನು ಡ್ರೈ ಫ್ರೂಟ್ಸ್ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಗೋಡಂಬಿ, ಬಾದಾಮಿ ಮತ್ತು ಏಲಕ್ಕಿ ಪೌಡ್ರು 3 ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಈ ರೀತಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತೀನಿ. ನಾವು ತುಪ್ಪ ತಿನ್ನಲ್ಲ ಅನ್ನೋರು ಆಯಿಲ್ ಕೂಡ ಆ್ಯಡ್ ಮಾಡ್ಕೊಬೋದು. ಬಟ್ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಪರ್ಫೆಕ್ಟಾಗಿ ಆಗಿದೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಒಂದು ಸಲ ಟ್ರೈ ಮಾಡಿ, ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ, ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ. ಒಂದು ಬೇರೆ ಬೌಲ್ಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಆ ಬೌಲ್ಗೆ ಇದನ್ನು ಸೇರಿಸ್ಕೊತೀನಿ. 1 ಅವರ್ ಆದರೂ ಬಿಡಬೇಕು. ಬಿಟ್ಟರೆ ಫುಲ್ಲು ತಣ್ಣಗಾಗುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ನೋಡಿ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇದಾಗಿದೆ. ಈಗ ನಾನು ಒಂದು ತುಪ್ಪ ಸವರ್ಕೊಂಡಿರೋ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ನಾನು 1 ಅವರ್ ಆದರೂ ಫ್ರಿಜ್ಜಲ್ಲಿ ಬಿಟ್ಕೊಂಡಿದ್ದೆ, ತಣ್ಣಗಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿದೆ. ಒಂದು ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.